ಹೋಟೆಲ್ ಯಾರು ಇದ್ದಿದ್ರೆ ಕೂತ್ಕೊಂಡು ಮಾತಾಡ್ಬೋದು. ನೋಡೋಣಿಕ, ನಾನು ಇಲ್ಲಿಗೆ ಬಂದು ನಿನ್ನನ್ನು ನೋಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ಎಲ್ಲೋ ಕೇಳ್ದಂಗಿದೆಯಲ್ಲ ಇದು ನೀ. ಅನ್ನಪೂರ್ಣ ಮಹಾಜನ್. ಅಂಬಿನ ಬಂದ್ಬಿಟ್ಟಿದ್ದಾಳೆ. ಕಮಲಿ ಕೇಳ್ಕೊಂಡ್ಲು ಅಂತ ಬಂದೆ. ಇಲ್ಲೂ ನೀನು ಶಿಸ್ತಾಗಿಲ್ಲ ಅಂತ ಕೇಳ್ಪಟ್ಟೆ. ಯಾಕೆ ನಮ್ಮ ಮನೆ ಮಾನ ಮರ್ಯಾದೆನ ಹರಾಜಾಗ್ತಾ ಇದೆಯಾ? ಅಜ್ಜಿ ಪ್ಲೀಸ್ ಅಜ್ಜಿ, ನಂಗೆ ಇಲ್ಲಿರೋಕ್ಕಾಗ್ತಿಲ್ಲ. ಇನ್ಮೇಲೆ ನೀವು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ತೀನಿ. ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಜ್ಜಿ, ಪ್ಲೀಸ್. ಅನಿಕಾ, ನಾವು ಬಂದಿರೋದೇ ಅದಕ್ಕೆಯ. ನಿನಗೆ ಬೇಲ್ ಸಿಗ್ತೈತಾ? ಇಲ್ಲಿಂದ ಕರ್ಕೊಂಡು ಹೋಗ್ಬೋದಾ ಅಂತ ನೋಡೋಕ್ಕೆ ಬಂದಿರೋದು. ಅಯ್ಯೋ ದಡ್ಡಿ, ಬೇಲ್ಗೆ ಇಲ್ಲಲ್ಲ, ಲಾಯರ್ ಹತ್ರ ಹೋಗ್ಬೇಕು. ನೀನೇನು ಚಿಂತೆ ಮಾಡಬೇಡ, ನಾನು ನಿನ್ನ ಹತ್ರ ಯಾವಳೆ ಮಾತಾಡಿದ್ದು? ನೀನು ಸುಮ್ಮನಿರು. ಅನಿಕಾ, ಕಮಲಿ ಹೇಳಿದ್ರು ಅಂತ ಬೇಲ್ಗಾಗಿ ನಿನಗೆ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ, ನೆನ್ಪಿಟ್ಕೋ. ಅರೆ ಇಲ್ಲೇ ನಿಂತಲ್ಲಪ್ಪ ಮಾಪ, ಮನೇಲಿ ಯಾವ ನಲ್ಲಿಲೂ ನೀರು ಬರ್ತಾನೆ ಇಲ್ಲ. ಹೌದಾ ಸರ್? ಬಂದಿದ್ದೀನಲ್ಲ, ಈಗ ಎಲ್ಲ ಸರಿ ಮಾಡ್ತೀನಿ. ಏನಾಯ್ತು ನಿಂಗೆ? ಯಾಕೆ ಹಿಂಗೆ ಬಚ್ಚಿಕೋತಿದ್ಯಾ? ಅಣ್ಣ, ಅದು ಸ್ವಲ್ಪ ಕಣ್ಣು ಉರಿತಾ ಇದೆ. ಫ್ರಿಜ್ಜಲ್ಲಿ ಐಸ್ ಕ್ರೀಮ್ಸ್ ಇದೆ, ಹೋಗಿ ಕಣ್ಗಿಟ್ಕೊ. ಐಸ್ಗೆ ಐಸಾ? ಏನು ಅಂದರೆ ಇಂಗ್ಲೀಷಲ್ಲಿ ಕಣ್ಣಿಗೆ ಐಸ್ ಅಂತಾರಲ್ಲ, ಅದೇ ಹೇಳಿದೆ ಅಷ್ಟೇ. ಮೊದಲು ಅದೇನಾಗಿದೆ ಅಂತ ನೋಡಪ್ಪ ನೀನು. ಎಸ್ ಮೇಡಮ್.
ವಯಸ್ಸಾಯಿತು ಅಂದೆ ನೀನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ನೀನೋಗಿ ಮಾಡಿದ್ದೇನು ಅದೇ ಅಲ್ವಾ? ಹಾಂ, ನಮ್ಮಿಬ್ರದ್ದು ಮ್ಯಾಚ್ ಡ್ರಾ. ಓಕೆನಾ? ಇನ್ನೊಂದು, ಯಾರು ಏನು ಕೆಲಸ ಮಾಡಬೇಕು ಅದೇ ಮಾಡಬೇಕು. ಅರ್ಥ ಆಯ್ತಾ? ಸರಿ ಸರಿ ಸರಿ. ಸರ ನೋಡಿದೆ ನಿನ್ನ ಮಗನ ಹೆಂಗೆ ಪ್ಲೇಟ್ ತಿರುಗಿಸ್ತಾನಂತ. ಈ ಗ್ಯಾಪಲ್ಲಿ ಕಮಲಿ ಅವ್ರ ಸ್ಟೇಟಸ್ ಏನು ಅಂತ ತಿಳ್ಕೊಬೇಕು. ಫೋನಲ್ಲಿಟ್ಟೆ. ಏನಾಗಿದೆಯಪ್ಪ? ನೋಡ್ತಾ ಇದ್ದೀನಿ ಸರ್. ಹಾಂ, ಅಲ್ಲಪ್ಪ ಒಬ್ಬನೇ ಬಂದಿದ್ಯಾ? ನಿನ್ಗೆ ಹೆಲ್ಪ್ ಬೇಕಾಗುತ್ತೆ, ನಾವು ಏಜೆನ್ಸಿಗೆ ಫೋನ್ ಮಾಡಿ ಇನ್ನೊಬ್ರನ್ನ ಕರ್ಸ್ಕೋ. ಇಲ್ಲ ಸರ್, ಬೇಡ, ಒಬ್ಬನೇ ಸಾಕು, ಮಾಡ್ತೀನಿ. ಹಾಂ, ಸುಮ್ಮನಿರೋ ಮಾವಲ್ಲಿ ನಾನು ಬಂದಿರೋದು ನಿಮ್ಮ ಮಗಳಿಗೋಸ್ಕರ. ಆವಾಗಿಂದ ವಟ ವಟ ಅಂತ ಇದೆಯಾ? ಏನಪ್ಪ ಏನೋ ಹೇಳ್ತೀಯಾ? ಇಲ್ಲ ಸರ್, ಏನಿಲ್ಲ. ಅದು ಇಲ್ಲಿ ಗೊತ್ತಾಗ್ತಿಲ್ಲ. ಮೇಲೆಲ್ಲ ಕರೆಕ್ಟ್ ಆಗಿದೆಯಾ ಸರ್? ಮೇಲೆಲ್ಲ ನೀರು ಬರ್ತಿಲ್ಲ? ಇಲ್ಲಪ್ಪ, ಮೇಲೂ ಬರ್ತಾ ಇಲ್ಲ. ಅದರಲ್ಲೂ ನನ್ನ ಮಗಳ ರೂಮಿಂದಲೇ ಪ್ರಾಬ್ಲಮ್ ಶುರು ಆಗಿದ್ದು. ಮೊದಲು ಅಲ್ಲಿ ನೋಡಬೇಕು. ನಡಿ ನಡಿ, ಅಲ್ಲೇ ನೋಡು. ಅಜ್ಜಿ, ಅಜ್ಜಿ, ಐ ಆಮ್ ಸಾರಿ. ಪ್ಲೀಸ್ ಪ್ಲೀಸ್ ವಾಪಸ್ ಬನ್ನಿ ಅಜ್ಜಿ, ನನ್ನ ಬಿಟ್ಟು ಹೋಗ್ಬೇಡಿ. ಅನಿಕಾ, ಕೂಗಾಡಿ ಪ್ರಯೋಜನ ಇಲ್ಲ. ಇನ್ನ ಹೊಸಿ ಬದಲಾಗು. ಸಾಕು, ಮುಚ್ಚೆ ಬಾಯಿ. ಏನೇ ಕಮಲಿ ಥರನೇ ಆಡಕ್ಕೆ ಶುರು ಮಾಡಿದ್ಯಾ? ನನ್ನ ಮನೆಯಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನಾ? ಲೇ ಅಂಬಿ, ನಾನು ಒಳಗಿದ್ದೀನಿ ಅಷ್ಟೇ, ಆದರೆ ನಾನು ಆಚೆ ಬರ್ತೀನಿ, ಖಂಡಿತ ಆಚೆ ಬರ್ತೀನಿ. ಏ ಹುಡುಗಿ, ಇಷ್ಟು ದಿನ ವಿಷಯ ನನ್ನ ಹತ್ರ ಹೇಳಲೇ ಇಲ್ವಲ್ಲ ನೀನು? ಏಯ್, ನಿಂದೇನಿವಾಗ? ನೀನು ಅನ್ನಪೂರ್ಣ ಮಹಾಜನ್ ಮೊಮ್ಮಗಳ? ನಮ್ಮಜ್ಜಿ ನಿನಗೆ ಹೇಗೆ ಗೊತ್ತು? ಗೊತ್ತು ಗೊತ್ತು, ಚೆನ್ನಾಗಿ ಗೊತ್ತು. ಹಳೆ ಬಾಕಿ ಚುಕ್ತ ಮಾಡೋ ಕಾಲ ಹತ್ರ ಬರ್ತಾ ಇದೆ. ಹೋಗು, ನಿನ್ನ ಜೊತೆ ಯಾರು ಮಾತಾಡ್ತಾರೆ? ಮೊಮ್ಮಗಳನ್ನ ನೋಡಿದ್ರಾ? ಮಾತಾಡ್ಸಿದ್ರಾ? ಮಾತಾಡ್ಸಿದ್ವಿ. ಮೇಡಮ್, ನೀವು ಯಾವುದೇ ಲಾಯರ್ನ ಭೇಟಿ ಮಾಡಿದ್ರೂ ಸಹ ಈ ಕೇಸಲ್ಲಿ 100% ನಿಮಗೆ ಬೇಲ್ ಸಿಗೋದಿಲ್ಲ. ಅದನ್ನು ಮೀರಿ ನೀವು ಟ್ರೈ ಮಾಡ್ತೀನಿ ಅಂದರೆ ಧಾರಾಳವಾಗಿ ಟ್ರೈ ಮಾಡ್ಬೋದು.
ನಿಮ್ಮ ಸಮಯಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಏನಾದರೂ ಹೇಳೋದಿದ್ರೆ ದಯವಿಟ್ಟು ಎನಿ ಟೈಮ್ ಕಾಲ್ ಮಾಡಿ. ಗುರುವಾರದೊಳಗಡೆ ಕೋರ್ಟ್ ಹಿಯರಿಂಗ್ ಇರುತ್ತೆ, ನೀವು ಬರಬೇಕಾಗುತ್ತೆ. ಖಂಡಿತ. ಥ್ಯಾಂಕ್ ಯು. ಬನ್ನಿ ನೋಡಿ, ಇದೇ ಟೈಮ್. ಸರಿ ಸರ್. ನೀರು ನಿಂತೋಗಿದ್ದಕ್ಕೆ ನನ್ನ ಮಗಳು ಒಳ್ಳೆ ಹುಚ್ಚಿ ಥರ ಆಡ್ಬಿಟ್ಲು. ಅಪ್ಪ, ನಿಜನೇ ಅಲ್ವಮ್ಮ? ಅಪ್ಪ, ನಿಮ್ಮನ್ನ ಅಮ್ಮ ಕರೀತಿದ್ದಾರೆ. ಹೌದಾ? ಯಾವಾಗ? ಇವಾಗ. ಇಲ್ಲಿ ನಾನು ನೋಡ್ಕೋತೀನಿ. ಹಾಂ ಸರಿ, ನೀನು ಮಾಡ್ತಾ ಇರಪ್ಪ, ಬಂದ್ಬಿಟ್ಟೆ. ಹಾಂ ಸರ್, ನೀವು ಆರಾಮಾಗಿ ಹೋಗಿ, ನಾನು ರೆಡಿ ಮಾಡಿ ಮುಗಿಸ್ತೀನಿ ಸರ್, ನೀವು ಹೋಗಿ. ಓಹೋ, ನಿನಗೆ ಪ್ಲಂಬಿಂಗ್ ಕೆಲಸ ಬೇರೆ ಬರುತ್ತಾ? ಹೆಂಗೆ ಚಿನ್ನ, ನಮ್ಮ ಕರಾಮತ್ತು. ಕೊಟ್ಟಿರೋ ಮಾತು ತಪ್ಪೋ ಮಕ್ಕಳೇ ಅಲ್ಲ ನಾವು. ಏಯ್, ಚುಚ್ಚಿ ಸಾಯಿಸ್ಬಿಡ್ತೀನಿ. ಎಷ್ಟು ಧೈರ್ಯ ಇದ್ರೆ ಮೇನ್ ಗೇಟಿಂದ ನಮ್ಮ ಮನೆಯೊಳಗೆ ಬರ್ತೀಯಾ? ಹಾಂ, ಬೇರೆ ಯಾವುದಾದ್ರೂ ಗೇಟಿಂದ ಬರ್ತೀನಿ ಅಂತ ಕಾಯ್ತಾ ಇದ್ದ ಚಿನ್ನ. ಹೆಂಗೆ ಸರ್ಪ್ರೈಸು? ಓ, ಇದೆಲ್ಲ ನಿಂದೇ ಕೆಲಸನಾ? ನೀನು ಸಖತ್ ಲೇಟು ಚಿನ್ನ. ಏಯ್, ಯಾಕೋ ಹೀಗೆ ಮಾಡಿದೆ? ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಮುಗೀತು ನಿನ್ ಕತೆ ಮುಗಿಯಲ್ಲ ಚಿನ್ನ, ಈಗಷ್ಟೇ ಸ್ಟಾರ್ಟಿಂಗು. ನೀನು ಯಾಕೆ ನನ್ನ ಜೊತೆ ಊಟಕ್ಕೆ ಬರಲ್ಲ ಅಂದೆ? ಅದಕ್ಕೆ ನಾನು ಈ ಪ್ಲಾನ್ ಮಾಡೋದಪ್ಪ. ಹಾ, ಹೇಳ್ತಾರಾ? ಏನು ಎಂತಾರ? ಹುಡುಗರೆಲ್ಲ ಮೇಲಿದ್ದಾರೆ. ಇತ್ತೀಚೆಗೆ ರಿಷಿ ಮದುವೆ ವಿಷಯದಲ್ಲಿ ತುಂಬ ಖುಷಿಯಾಗಿದೆಯಲ್ಲ? ಏನು ಕರೆಯಂತೆ? ನಾನು ಎಲ್ಲಿ ಕರೆದೆ ನಿಮ್ಮನ್ನ? ಹೋಗಿ ಮೊದಲು ಪ್ಲಂಬರ್ ಕೆಲಸನ ಮುಗಿಸಿ. ನೀನು ಕರೀಲಿಲ್ವಾ? ನಾನು ಯಾಕೆ ಕರೀಲಿ ರಮೇಶ್? ಏಯ್, ಆಗ್ಲೇ ಏನಂದೆ? ಶ್ರೀಮಂತದ ಜಿಗ್ನೇನಾ ಕಮಗೆ? ಅಯ್ಯೋ, ನಾನೇನು ಹೇಳಿದೆ? ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ? ಆಹಾ, ಹಾಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಅಯ್ಯ, ಅದೆಲ್ಲ ಬಿಡಮ್ಮ. ಈಗ ಹಳೆ ಸಂಬಂಧಗಳೆಲ್ಲ ಚಿಗುರ್ತಾ ಇದೆಯಲ್ಲ, ನನಗೆ ಅಟೇಸು ಖುಷಿ. ವಾಟ್? ಹಳೆ ಸಂಬಂಧನ? ಇದೇನು ಲೈಫ್ ಇನ್ಶೂರೆನ್ಸಾ? ಹಳೇದಲ್ಲ ಚಿಗುರಕ್ಕೆ. ನೀನು ಏನು ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ನಿಧಾನಕ್ಕೆ ಎಲ್ಲ ಅರ್ಥ ಆಗುತ್ತೆ. ಸಾಕಪ್ಪ ಸಾಕು, ನಂಗೇನು ಅರ್ಥ ಆಗೋದು ಬೇಡ. ಇಲ್ಲಿಂದ ನಾನು ಹೋದ್ರೆ ಸಾಕು. ಅಯ್ಯ, ಹೆಂಗೂ ಆಚೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಯಾ? ಹೋಗೋವರೆಗೂ ನನ್ನ ಫ್ರೆಂಡ್ ಆಗಿರು. ಫ್ರೆಂಡಾ? ಈ ಜಗಳ ಪಗಳ ಎಲ್ಲ ಬಿಟ್ಟು ನನ್ನ ಜೊತೆ ಒಂದಾಗ್ತೀಯಾ? ನಾನು ಹೇಳಿದ್ದ ಕೇಳ್ತೀಯಾ? ಇಲ್ಲಿಂದ ಆಚೆ ಹೋಗೋಕ್ಕೆ ನಿಂಗೆ ಐಡಿಯಾ ಕೊಡ್ತೀನಿ. ನಮ್ಮ ಅಜ್ಜಿ ಕೈಯಲ್ಲೇ ಆಗಲಿಲ್ಲ, ಇನ್ನೇನು ನಿನ್ನ ಕೈಯಲ್ಲಿ ಆಗುತ್ತಾ? ಏಯ್, ಯಾಕೆ? ಏನಾಯ್ತು? ಏನಿಲ್ಲ ಬಿಡು. ಹಲೋ, ಬೈ ಎನಿ ಚಾನ್ಸ್ ನಿನಗೆ ನಮ್ಮ ಅಜ್ಜಿ ಬಗ್ಗೆ ಗೊತ್ತಾ? ಹಾಂ, ಗೊತ್ತು. ಅನ್ನಪೂರ್ಣ ಮಹಾಜನ್ ಅಲ್ವಾ? ಅದು ನಾನೇನು ಹೇಳ್ದೆ ಅಂದರೆ, ಅವಮ್ಮ ಯಾರಿಗೆ ಗೊತ್ತಿಲ್ಲ ಅಂದೆ. ಅಯ್ಯೋ, ಅದನ್ನು ಬಿಟ್ಟಾಕು. ನೀನೀಗ ಎಲ್ಲಿಂದ ಆಚೆ ಹೋಗ್ಬೇಕು ತಾನೇ? ಪಕ್ಕ ಹೋಗಬೇಕು. ಹಾಗಿದ್ರೆ ನೀನು
ನಾನು ಹೇಳ್ದಂಗೆ ಕೇಳಬೇಕು. ಹೇಗಿದ್ರು ಅಂಬೆ ಕೂಡ ಅದೇ ಮನೇಲಿದ್ದಾಳೆ. ಇವಳು ನಾನು ಹೇಳ್ದಂಗೆ ಕೇಳಿದ್ರೆ ಅತ್ತೆ ಅತ್ತೆ ಏನಾಯ್ತತ್ತೆ? ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಬೇಬಿಗೆ ಬೇಲ್ ಸಿಕ್ತಲ್ವಾ? ಮನೆಗೆ ಬರ್ತಿದ್ದಾಳಲ್ವಾ? ಏನಾಯ್ತತ್ತೆ? ಬೇಲ್ ಸಿಕ್ತು ತಾನೆ? ಊರ್ಮಿಳಾ, ಈಗಲೇ ಏನು ಹೇಳೋಕ್ಕಾಗಲ್ಲ. ಇದ್ರ ಬಗ್ಗೆ ನೀನು ತುಂಬ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ಅನ್ನೋದೇ ನನ್ನ ಅಭಿಪ್ರಾಯ. ಅಂದ್ರೆ ಅಂದ್ರೆ ಏನು ಅರ್ಥ ಅತ್ತೆ? ಲಾಯರು ಟ್ರೈ ಮಾಡ್ತಾ ಇದ್ದಾರೆ. ಅಯ್ಯೋ, ಇದ್ರಲ್ಲಿ ಟ್ರೈ ಮಾಡೋದು ಏನಿದೆ ಅತ್ತೆ? ನೀವು ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೇಳ್ತಾರೆ. ಪ್ಲೀಸ್ ಅತ್ತೆ, ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಬೇಬಿನ ಹೊರಗೆ ಕರ್ಕೊಂಬನ್ನಿ. ನನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡೋದಕ್ಕೆ ಇದು ನಾರ್ಮಲ್ ಕೇಸ್ ಅಲ್ಲ. ಅನಿಕಾ ತಾನೇ ಒಪ್ಕೊಂಡು ಸರೆಂಡರ್ ಆಗಿದ್ದಾಳೆ. ಈಗ ಸಡನ್ನಾಗಿ ನಾವು ಹೋಗಿ ಎಲ್ಲದನ್ನು ಬದಲಾಯಿಸೋಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ಅತ್ತೆ, ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಅತ್ತೆ. ಅದು ನೀವು ಮನ್ಸು ಮಾಡ್ತಿಲ್ಲ. ಕಾರಣ ನಿಮ್ಮ ಮನಸ್ಸನ್ನ ಕೆಡ್ಸೋದಕ್ಕೆ ಇವಳು ಇದ್ದಾಳಲ್ವಾ? ಇದರಲ್ಲಿ ಕಮಲಿದೇನು ತಪ್ಪಿಲ್ಲ. ಅವಳ ತಪ್ಪುಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ಊರ್ಮಿಳಾ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿನ್ನ ಮಗಳು ಮಾಡಿರೋದು ಕೊಲೆ ಅಂತ ನೀವು ಹೇಳ್ತಿದ್ದೀರಾ. ಅವ್ಳು ಕೊಲೆ ಮಾಡಿದ್ದನ್ನ ನೀವು ನೋಡಿದ್ದೀರಾ ಹೇಳಿ? ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಅತ್ತೆ 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 ಪ್ಲೀಸ್ ಅತ್ತೆ, ನನ್ನ ಬೇಬಿನ ವಾಪಸ್ ಕರ್ಕೊಂಬರ್ತೀನಿ ಅಂತ ಮಾತು ಕೊಡಿ ಪ್ಲೀಸ್. ಅತ್ತೆ, ಮೊದಲು ಇಲ್ಲಿಂದ ನಡಿ. ಆಗಲ್ಲ. ಡಿನ್ನರ್ಗೆ ಬತ್ತೀಯಾ? ಆಗಲ್ಲ. ನೀನು ಅಂದ್ರೇನೆ ನಾನು ಇಲ್ಲಿಂದ ಹೋಗೋದು. ನೋ ಎಸ್ ನೋ ಎಸ್ ಆಗುತ್ತೆ. ನೋ ಆಗಲ್ಲ. ಆಗುತ್ತೆ. ಆಗಲ್ಲ. ಆಗುತ್ತೆ. ಆಗಲ್ಲ. ಆಗಲ್ಲ. ಆಗುತ್ತೆ. ಓ, ಜಾಣ ಮರಿ ಬಂತು ಈಗ ದಾರಿಗೆ. ಜಾಣ ಮರಿ ಎಷ್ಟು ಚೆನ್ನಾಗಿ ಒಪ್ಕೊಂಡೆ ಅಲ್ಲ? ಅದನ್ನೇ ನಾನು ಇಷ್ಟೊತ್ತಂಕ ಹೇಳಿದ್ದು. ಸಂಜೆ 7 ಗಂಟೆಗೆ ಶಾರ್ಪ್ ಆಗಿ ರೆಡಿ ಇರೋ. ಈಗ ಆಗಲ್ಲ ಗೀಗಲ್ಲ ಅಂದೋ ದಿನ ಪೂರ್ತಿ ಇಲ್ಲೇ ಇದ್ಬಿಡ್ತೀನಿ ಅಷ್ಟೇ. ಸರಿ ಬರ್ತೀನಿ, ಮೊದಲು ಇಲ್ಲಿಂದ ಹೋಗು. ಚಿನ್ನ ಸೂಪರ್ ನೀನು. ಅಣ್ಣ ಆನ್ ಮಾಡ್ದೆ ಕಣ. ಸೂಪರ್. ಕಣ್ಣೇನಾದ್ರು ಜಾಸ್ತಿ ಉಳಿತಾ ಚಿನ್ನ? ಏ ಐಸ್ ಏನಾಯ್ತು? ನೀರು ಬಂತು. ಹೌದಾ? ಎಸ್. ಹೇ ಗುಡ್ 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 ಗುಡ್. ಹೇ ಸೂಪರ್, ರೆಡಿ ಆಗ್ಬಿಟ್ಟಿದೆ. ಓಕೆಪ್ಪ. ಫೀಸ್ ಎಷ್ಟು? ಅದೇ ಆ ಹುಡುಗ ಹೋಗಿಬಿಟ್ನಾ? ಏನಾಗ್ತಿದೆ? ಎಲ್ಲ ಒಳ್ಳೆ ಮ್ಯಾಜಿಕ್ ಥರ ಆಗ್ತಿದೆ ಮನೆಯಲ್ಲಿ. ಒಂದು ಅರ್ಥನೇ ಆಗ್ತಿಲ್ಲ. ರಚನಾ, ಆಗಲೇ ಅಮ್ಮ ನನ್ನನ್ನು ಕರೀತಾ ಇದ್ದಾರಂತ ನನ್ನ ಹತ್ರ ಸುಳ್ಳು ಹೇಳಿದೆ ಅಲ್ವಾ? ಇಲ್ವಲ್ಲ, ಅಮ್ಮ ನಿಜವಾಗ್ಲೂ ಕರೆದ್ರು ಅಪ್ಪ. ಹೌದಾ? ನೋಡ್ತೀನಿ. ಚಿಕ್ಕವ್ವ, ನಾನು ಮಾತು ಕೊಡ್ತೀನಿ ಚಿಕ್ಕವ್ವ. ಅನಿಕಂಗೆ ಏನೂ ಆಗಾಕಿಲ್ಲ. ಅವಳ ಮನೆಗೆ ವಾಪಸ್ ಬಂದೇ ಬರ್ತಾಳೆ. ನಿನ್ನ ಮಾತನ್ನ ನಂಬಷ್ಟು ದಡ್ಡಿ ನಾನಲ್ಲ. ಮಗುನು ಚೂಟಿ ತೊಟ್ಲನ್ನ ತೂಗ್ತೀಯ. ನೀನು ಈ ಮನೇಲಿ ಇರೋವರೆಗೂ ಯಾರಿಗೂ ನೆಮ್ಮದಿ ಇಲ್ಲ.